ವಿದ್ಯಾರ್ಥಿಗಳೇ, ಇವತ್ತು ನಾವು ಮತ್ತೊಂದು ವೇದಗಣಿತ ಅಥವಾ ಅತಿ ಸರಳವಾಗಿರುವಂತಹ ಒಂದು ಗಣಿತದ ಸರಳವಾದಂತಹ ಟಿಪ್ಸ್ ಅನ್ನ ಕಲಿಯೋಣ. ನಿಮ್ಗೆಲ್ಲ ಭಿನ್ನ ರಾಶಿಗಳು ಗೊತ್ತಲ್ಲ. ಭಿನ್ನ ರಾಶಿಗಳಲ್ಲಿ ಎಷ್ಟು ಪ್ರಕಾರ? 3 ಪ್ರಕಾರ. 1 ಸಮಭಿನ್ನ ರಾಶಿ, 2 3 ವಿಷಮಭಿನ್ನ ರಾಶಿ. ಈಗ ಯಾವುದೇ ಭಿನ್ನ ರಾಶಿಯನ್ನ ತಗೊಂಡು, ಹೌದಾ, ಒಟ್ಟ 1ರಿಂದ ಆ ಭಿನ್ನ ರಾಶಿಯನ್ನ ಕಳೆಯುವಂತ ಒಂದು ಸರಳವಾದ ಟ್ರಿಕ್ಸ್ ಅನ್ನ ನೋಡೋಣ. ಹೌದಾ, ಈಗ ಇದೇನಷ್ಟಪ್ಪ ಅಂದ್ರೆ 1 ಅದ, ಇದು ಮೈನಸ್ ಎಷ್ಟೈತಪ್ಪ ಅಂದ್ರೆ 3 ಬಾಗ್ಲೆ 7 ಐತೆ ಅಂತ ತಿಳ್ಕೊಳ್ಳಿ. ಓಕೆನಾ? 1ಅನ್ನ 3 ಬಾಗ್ಲೆ 7ರಲ್ಲಿ ಕಳಿಬೇಕು. ಹೌದಾ, 1ಅನ್ನ ಸ್ವಲ್ಪ ಮುಂದೆ ಬರ್ತೇವೆ. 1ಅನ್ನ 3 ಬಾಗ್ಲೆ 7ರಲ್ಲಿ ಕಳಿಬೇಕು. ಹೌದಾ? ಎಸ್, ಇಲ್ಲಿ ಈ ಅಕ್ಷರಗಳು ಇಂಪಾರ್ಟೆಂಟ್ ಇದೆ, ಆ ಅಕ್ಷರಗಳು ಕಾಣುವಂತಿದೆ. ಹೌದಾ, ಇಲ್ಲಿ 1 ಅದ, 1ಅನ್ನ ಏನ್ ಮಾಡೋಕೆ ನಾವು 3 ಬಾಗ್ಲೆ 7ರಲ್ಲಿ ನಾವು ಏನ್ ಮಾಡ್ಬೇಕು? ಕಳಿಬೇಕು. ಓಕೆನಾ? ಎಸ್, ಫಸ್ಟ್ ಇಲ್ಲಿ ನಾವು ಥಿಯರಿಟಿಕಲ್ ಮಾಡಕ್ ಹೋದ್ರೆ ಹೆಂಗಾಗುತ್ತೆ ಗೊತ್ತಾ? ಇಲ್ಲಿ ಏನಿಲ್ಲ ಅಂದ್ರೆ ನಾವು 1 ಐತೆ ಅಂತ ತಿಳ್ಕೊಬೇಕು. ಆಮೇಲೆ 7 ಮತ್ತು 1ರ ಲಸ ಎಷ್ಟಾಗುತ್ತಾ? 7 ಆಗುತ್ತೆ. ಎಷ್ಟಾಗುತ್ತಾ? 7 ಆಗುತ್ತೆ. 1 ಮತ್ತು 7ರ ಲಸ ಎಷ್ಟಾಗುತ್ತಾ? 1ಕ್ಕೆ ಎಷ್ಟು ಗುಣಿಸಿರ 7? 1ಕ್ಕೆ ಎಷ್ಟು ಗುಣಿಸಿರ 7 ಬರ್ತೈತಿ? 7. ಹೌದಾ, ಆ 7 ಇಲ್ಲಿ ಬರ್ಕೊಳ್ಬೇಕು. 7ಕ್ಕೆ ಎಷ್ಟು ಗುಣಿಸಿರ 7 ಬರ್ತೈತಿ? 1. ಆ 1 ಇಲ್ಲಿ ಬರ್ಕೋಬೇಕು. 7 ಒಂದೇ ಎಷ್ಟು? 7. 3 ಒಂದೇ ಎಷ್ಟು? 3. 7ರ 3 ಹೋದ್ರೆ ಎಷ್ಟು ಉಳಿತು? 4. ಕೆಳಗೆ ಎಷ್ಟು? 7. ಇದು ಅದರ ಉತ್ತರ. 1ಅನ್ನ 3 ಬಾಗ್ಲೆ 7ರಲ್ಲಿ ಕಳೆದ್ರೆ ಎಷ್ಟು ಬರುತ್ತೆ ಉತ್ತರ? ಎಷ್ಟು ಬರುತ್ತೆ? 4 ಬಾಗ್ಲೆ 7 ಬರುತ್ತೆ. ಕರೆಕ್ಟಾಗಿ ಕೊಡ್ಬೇಕು. 4 ಬಾಗ್ಲೆ 7 ಬರುತ್ತೆ. ಬಟ್ ಎಲ್ಲಾ ಲೆಕ್ಕಗಳಲ್ಲಿ ಹಿಂಗೆ ಮಾಡೋಕೆ ನಮಗೆ ಏನಾಗುತ್ತೆ? ಸ್ವಲ್ಪ ಟೈಮ್ ಜಾಸ್ತಿ ತಗೋಬಹುದು. ಬಟ್ ಇದನ್ನ ಸರಳವಾಗಿ ಹೆಂಗ್ ಮಾಡ್ಬೇಕಪ್ಪ ಅಂತಂದ್ರೆ ನಾವು ಏನೈತಿ ಲೆಕ್ಕ ನಮ್ದು? 1 ಮೈನಸ್ 3 ಬಾಗ್ಲೆ 7 ಐತಿಲ್ಲ? ಕರೆಕ್ಟಾ? ಎಸ್, ಏನಿಲ್ಲ, ಸಿಂಪಲ್. ಕೆಳಗೆ ಫಸ್ಟ್ 7 ಬರ್ಕೊಂಡ್ಬಿಡ್ಬೇಕು. ಕೆಳಗೆ ಎಷ್ಟು ಬರ್ಕೋಬೇಕು? 7. ಇಲ್ಲಿ ಕೆಳಗಡೆ ದೊಡ್ಡ ನಂಬರ್ ಇದ್ದಾಗ ಈ ನಂಬರ್ ಇಂದ ಮೇಲ್ಗಡೆ ನಂಬರ್ ಅನ್ನ ಕಳೆದು ಎಷ್ಟು ಬರುತ್ತೋ ಅಷ್ಟು ಉತ್ತರ ಹಚ್ಚಬೇಕು. 7ರಲ್ಲಿ 3 ಹೋದ್ರೆ ಎಷ್ಟು? 4. ಸೊ ಸೇಮ್ ಬಂತ ಆನ್ಸರ್. ಇದು ಎಷ್ಟು? 4 ಬಾಗ್ಲೆ 7. ಇದನ್ನ ನಾವು ಥಿಯರಿಟಿಕಲ್ ಮೆಥಡ್ ಅಂತ ಹೇಳ್ತೀವಿ. ಇದನ್ನ ನಾವು ಈಸಿ ಪ್ರಾಕ್ಟಿಕಲ್ ಮೆಥಡ್ ಅಂತ ಹೇಳ್ತೀವಿ. ಮಾಡ್ಬೋದು ಹಾಗಾದ್ರೆ. ನೆಕ್ಸ್ಟ್ ಇನ್ನೊಂದು ಲೆಕ್ಕ ನೋಡೋಣ, 2ನೇ ಲೆಕ್ಕ. 1 ಮೈನಸ್ 4 ಬಾಗ್ಲೆ 9. ಆನ್ಸರ್ ಎಷ್ಟು ಬರುತ್ತೆ ಹೇಳ್ರಿ ಯಾರಾದ್ರೂ ಒಬ್ರು? ಕೆಳಗಡೆ ಎಷ್ಟು ಬರುತ್ತೆ? ಕೆಳಗಡೆ ಎಷ್ಟು ಬರೀಬೇಕು? 9. ಮೇಲೆ ಎಷ್ಟು ಬರೀಬೇಕು? 5. ತಿಳಿತಾ? ಮಾಡಬಹುದಾ? ನೆಕ್ಸ್ಟ್ ಇನ್ನೊಂದು ಲೆಕ್ಕ, 3ನೇ ಲೆಕ್ಕ. 1 ಮೈನಸ್ 3 ಬಾಗ್ಲೆ 11 ಐತಿ. ಎಷ್ಟೈತಿ? 3 ಬಾಗ್ಲೆ 11. ಯಾರು ಹೇಳ್ತೀರಾ ಆನ್ಸರು? ಬೇಗ ಹೇಳ್ಬೇಕು. ಹೇಳವಿ. ಫಸ್ಟ್ ಕೆಳಗಡೆ ಎಷ್ಟು ಬರೀಬೇಕು? 11 ಬರೀಬೇಕು. ಮೇಲೆ ಎಷ್ಟು ಬರೀಬೇಕು? 11ರ 3 ಹೋದ್ರ 8. ಮಾಡ್ಬೋದಾ? ಇಷ್ಟು ಮಾಡ್ಬೋದಾ? ಸಪೋಸ್ ಒಂದ್ ವೇಳೆ ಅಂಶನೇ ದೊಡ್ಡದಿದ್ದಾಗ ಹೆಂಗ್ ಮಾಡ್ಬೇಕು? ಈ ಕಲರ್ಸ್ ಕೊಡಲ್ಲ. 1 ಮೈನಸ್ ಎಷ್ಟಪ್ಪ ಅಂತಂದ್ರೆ 8 ಬಾಗ್ಲೆ 3 ಐತೆ ಅಂತ ತಿಳ್ಕೊಳ್ರಿ. ಎಷ್ಟೈತಿ? 8 ಬಾಗ್ಲೆ 3. ಹಾಗಾದ್ರೆ ಇದು ಎಷ್ಟು ಮಾಡ್ಬೇಕು? ಈಗ ಫಸ್ಟ್ ಏನ್ ಮಾಡ್ಬೇಕು? ಕೆಳಗಡೆ 3 ಹೆಂಗೈತಲ್ಲ 3 ಬರಿಬೇಕು. ಆಮೇಲೆ 8ರ 3 ಕಳೆದ್ರೆ ಎಷ್ಟು? 5. ಬಟ್ ಇಲ್ಲಿ ಏನ್ ಮಾಡ್ಬೇಕಪ್ಪ? ನಾವು ಈ ಲೆಕ್ಕದೊಳಗ 9ರಲ್ಲಿ 4 ಕಳಿತಿದ್ವಿ. ಬಟ್ ಇಲ್ಲಿ ಏನ್ ಮಾಡ್ಬೇಕು? ದೊಡ್ಡ ಸಂಖ್ಯೆಯಲ್ಲಿ ಚಿಕ್ಕ ಸಂಖ್ಯೆಯಲ್ಲಿ ಕಳೀರಿ. 8ರಲ್ಲಿ 3 ಕಳಿಬೇಕು. ಬಟ್ ಚಿಹ್ನೆ ಏನ್ ಮಾಡ್ಬೇಕು? ನಾವು ಇಲ್ಲಿ ಮೈನಸ್ ಮಾಡ್ಬೇಕು. ಹಾಗಾಗಿ 8ರಲ್ಲಿ 3 ಹೋದ್ರೆ ಎಷ್ಟು? 5. ಎಂತ ಇದು? ಮೈನಸ್. ಕರೆಕ್ಟಾ? ನೆಕ್ಸ್ಟ್ ಇನ್ನೊಂದು ಲೆಕ್ಕ. 1 ಮೈನಸ್ ಎಷ್ಟಪ್ಪ ಅಂದ್ರೆ 10 ಬಾಗ್ಲೆ 4. 10 ಬಾಗ್ಲೆ ಎಷ್ಟಪ್ಪ ಅಂದ್ರೆ 7 ಅದ ಅಂತ ತಿಳ್ಕೊಳ್ಳಿ. ಎಷ್ಟೈತಿ? 10 ಬಾಗ್ಲೆ. ಯಾರು ಹೇಳ್ತೀರಾ ಆನ್ಸರು? ಹುಡುಗರು ಹೇಳ್ಬೇಕು ಯಾರಾದ್ರು. ಕೆಳಗಡೆ ಎಷ್ಟು ಬರಿಬೇಕು? ಈಗ 3. ಕೆಳಗಡೆ 7 ಬರೀಬೇಕು. ಮೇಲೆ ಎಷ್ಟು ಬರಬೇಕು? ಎಂತ 3? ಕ್ಲಿಯರಾ? ನೆಕ್ಸ್ಟ್ ಇನ್ನೊಂದು ಲಾಸ್ಟ್ ನೋಡೋಣ. 1 ಮೈನಸ್ ಎಷ್ಟಪ್ಪ ಅಂದ್ರೆ 11 ಬಾಗ್ಲೆ 4 ಅದ ಅಂತ ತಿಳ್ಕೊಳ್ಳಿ. ಎಷ್ಟು? 11 ಬಾಗ್ಲೆ 4. ಕೆಳಗಡೆ ಎಷ್ಟು ಬರಿಬೇಕು? ಈಗ 4 ಬರೀಬೇಕು. ಕೆಳಗಡೆ ಎಷ್ಟು? 4. ಮೇಲೆ ಎಷ್ಟು ಬರಿಬೇಕು? ಎಷ್ಟು? ಮೈನಸ್ 7. ಎಷ್ಟು? ಮೈನಸ್ 7. ತಿಳಿತಾ? 1ರಿಂದ ಯಾವುದೇ ಒಂದು ಭಿನ್ನ ರಾಶಿಯನ್ನ ಕಳೆಯುವ ಅತಿ ಸರಳ ವಿಧಾನ ಇದೆ. ಕೆಳಗಡೆನೆ ದೊಡ್ಡ ನಂಬರ್ ಬಂದಾಗ ಏನ್ ಮಾಡ್ಬೇಕು? ಕೆಳಗಡೆ ಎಷ್ಟು ಇರ್ತೋ ಅಷ್ಟು ಬರಿಬೇಕು. ಕೆಳಗಡೆಯಿಂದ ಮೇಲ್ಗಡೆ ಸಂಖ್ಯೆಯನ್ನ ಕಳೆದು ಪ್ಲಸ್ ಅಲ್ಲೇ ಹಚ್ಚಬೇಕು. ಸಪೋಸ್ ಮೇಲ್ಗಡೆನೆ ಒಂದು ವೇಳೆ ದೊಡ್ಡ ನಂಬರ್ ಇದ್ದಾಗ ಏನ್ ಮಾಡ್ಬೇಕು? ಮೇಲ್ಗಡೆ ನಂಬರ್ ಇಂದ ಕೆಳಗಡೆ ನಂಬರ್ ಕಳಿಬೇಕು. ಕರೆಕ್ಟಾ? ಕಳೆದಲ್ಲಿ ಏನ್ ಮಾಡ್ಬೇಕು? ಚಿಹ್ನೆಯನ್ನ ಮೈನಸ್ ಅಲ್ಲಿ ಹಚ್ಚಬೇಕು. ತಿಳಿತಾ?